ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಆಪರೇಷನ್ PDO ಈ ಸಿರೀಸ್ ಏನು ಮಾಡ್ತಿದ್ದೀನಿ 2023-24ರಲ್ಲಿ KPSC ಕೇಳಿದಂತಹ ಕ್ವಶನ್ಸ್ ಟಾಪಿಕ್ ವೈಸ್ ಎಲ್ಲ ಮಾಡ್ತಿರೋದ್ರು. ಆ ಸಿರೀಸಲ್ಲಿ ಇವತ್ತಿನ ಟಾಪಿಕ್ ಯಾವುದಂದ್ರೆ ಸಮಾಜಶಾಸ್ತ್ರ, ಸೋಷಾಲಜಿ. ಬಹಳ ಹುಡುಗರು ಸೋಷಾಲಜಿ ಕ್ಲಾಸ್ ಮಾಡಿ ಸರ್ ಅಂತ ಹೇಳ್ತಿದ್ರ. ಈ ಕ್ಲಾಸ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಈಗ ಸೆಕೆಂಡ್ PU ಬುಕ್ ಓದ್ಕೊಂಡ್ರೆ PU ಅಲ್ಲಿ ಮ್ಯಾಕ್ಸಿಮಮ್ ಇದೆ, ಅದು 200+ ಪೇಜಸ್ ಏನೋ ಇದೆ. ನಾನು ಇವಾಗ ಅದನ್ನ 50 ಪೇಜ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡ್ರೆ 4 ದಿನ ಆಗುತ್ತೆ ನನಗೆ. ಮತ್ತೆ ಒಂದಿನ ಓದ್ಕೊಂಡು ಒಂದಿನ ಕಂಪ್ಲೀಟ್ PPT ಮಾಡೋಕೆ ನಮ್ಮ ಟೀಮಿಗೆ ಕೊಟ್ಟು ಯಾವ್ಯಾವ ಕ್ವಶನ್ ಫ್ರೇಮ್ ಮಾಡ್ಬೇಕು ಆ ಥರ ಅದು ಮಾಡಿದ್ರೆ ಅದನ್ನ ನನಗೆ ನಿಮಗೆ ಕ್ಲಾಸ್ ಮಾಡೋಕ್ಕಂದ್ರೆ 4 ಪಾರ್ಟ್ ಮಾಡ್ಕೊಂಡ್ರೂ ಕೂಡ 8 ದಿನ ಆಗುತ್ತೆ. ಹಾಗಾದಾಗ ಎಕ್ಸಾಮ್ ಕೂಡ ನಿಯರ್ ಇರೋದ್ರಿಂದ ಇದರಲ್ಲಿ 1 hour ಒಂದು ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ಬರ್ತವೆ. ಹಾಗಿದ್ದಾಗ ಟೆನ್ಷನ್ ಮಾಡ್ಕೋಬೇಡಿ, ಇದು ಓದಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಬಂದರೆ ಹಾಕಿ, ಇಲ್ಲಾಂದರೆ ಬಿಟ್ಟು ಬರೋದು ಒಳ್ಳೆ ಕೆಲಸ ಅದು. ಓಕೆನಾ? ಇದಕ್ಕಂತ ಮತ್ತೆ ಇವಾಗ ಎಕ್ಸ್ಟ್ರಾ ಓದಕ್ಕೆ ಹೋಗಬೇಡಿ. ಓಕೆನಾ? ಹಾಗೆ ಎಕ್ಸ್ಟ್ರಾ ಸಿಲೆಬಸ್ಸು ಇದ್ರದ್ದೇನಿದೆ ಅಲ್ವಾ, ಸಮಾಜಶಾಸ್ತ್ರ ಅಂತ ಒಂದು 2-3 ಕ್ವಶನ್ ಬರ್ತವೆ. ಬಟ್ ಮೊನ್ನೆ ಒಂದೊಂದು ಎಕ್ಸಾಮಲ್ಲಿ ಕೇಳೇ ಇಲ್ಲ. ಹಾಗಿದ್ದಾಗ ಇದು ಜಾಸ್ತಿ ಫೋಕಸ್ ಮಾಡೋದೇನು ಬೇಡ. ಬಟ್ ಓದಿದ್ರೆ ಬೆಸ್ಟು, ಬಟ್ ಓದಿಲ್ಲ ಅಂದರೆ ಇವಾಗ ಓದಕ್ಕೆ ಹೋಗಬೇಡಿ ಅಂತ ಹೇಳ್ತಾ 2023-24ರಲ್ಲಿ ಏನೇನು ಕ್ವಶನ್ ಕೇಳಿದಾರೆ ಅಂತ ನೋಡೋಣ. ಈಗ ಆಲ್ರೆಡಿ ನಾನು ಪಂಚಾಯತಿ, ಭೂ ಸುಧಾರಣೆ, ಸಹಕಾರ ಸಂಘ ಕವರ್ ಮಾಡಿಕೊಂಡು ಈಗ ಸಮಾಜಶಾಸ್ತ್ರಕ್ಕೆ ಬಂದಿದ್ದೀನಿ. ಇಷ್ಟೆಲ್ಲ ಜಸ್ಟ್ ಕ್ವಶನ್ ಆನ್ಸರ್ ಅಷ್ಟೇ ಮಾಡ್ತಿರೋದು ಇದರಲ್ಲಿ MCQs. ಹಾಗೆ ನಿಮಗೆ ಇದ್ರದ್ದು ಏನಾದರೂ ಥಿಯರಿ ಬೇಕಾತಂದರೆ ಈ ಟಾಪಿಕ್ಸ್ ಇದಾವೆ, ಎಕ್ಸ್ಟ್ರಾ ಸಿಲೆಬಸ್ ಟಾಪಿಕ್ಸ್, ಇವೆಲ್ಲ ಥಿಯರಿ ಮಾಡಿದ್ದೀನಿ ನಾನು ಆಲ್ರೆಡಿ. ಇವಿಷ್ಟು ಥಿಯರಿ ಮಾಡಿದ್ದೀನಿ. ಇದಕ್ಕೆ 89 ರೂಪಿಗೆ ಹೋಗಿ ನೀವು ಜಾಯಿನ್ ಬಟನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಜಾಯ್ನ್ ಆಗಿ ಕ್ಲಾಸ್ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇದರಲ್ಲಿ ಮತ್ತೆ ಸಮಾಜಶಾಸ್ತ್ರ ಮಾಡಿಲ್ಲ ನಾನು, ಮತ್ತೆ ಇವಾಗಲೂ ಹೇಳಿನಿ. ಮೊದಲನೇ ಕ್ವಶನು ಅದೇ ರೀತಿ ಇದರಲ್ಲಿ ನಾನು ಕ್ವಶನ್ಸ್ ಹಾಕಿದ್ದೆ, ಆನ್ಸರ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ನಾನು ಟೆಲಿಗ್ರಾಮಲ್ಲಿ. ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯ ಪ್ರಭೇದಗಳಿಗೆ, ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗ್ರಹಣವು ಪರಿಶುದ್ಧವೋ ಮತ್ತು ಸತ್ಯವೋ ಆಗಿವೆ. ಇದು ಯಾರ ಹೇಳಿಕೆ ಅಂತ ಕೇಳಿದ್ರೆ ಇದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆ. ತೀರಾ ಟೆನ್ಷನ್ ಮಾಡ್ಕೋಬೇಡಿ, ಕ್ವಶನ್ ಬಂದರೆ ಅಟೆಂಡ್ ಮಾಡಿ, ಇಲ್ಲಾಂದರೆ ಎಕ್ಸಾಮಲ್ಲಿ ಬಿಟ್ಟು ಬನ್ನಿ, ಇಲ್ಲಾಂದರೆ ನೆಗೆಟಿವ್ ಹೋಗ್ತದೆ. ಯಾಕಂದರೆ ಇದು 2-3 ಕ್ವಶನ್ ಕೇಳ್ತಾರೆ, ರೈಟಾ? ಸೋಷಾಲಜಿಲಿ ಅದಕ್ಕೆ ನೀವು 200-300 ಪೇಜ್ ಓದೋ ಅವಶ್ಯಕತೆ ಇದೆನಾ? ಇಲ್ಲಿ ಇನ್ನು 97 ಕ್ವಶನ್ಸ್ ಇರ್ತಾವಲ್ವಾ ನಿಮಗೆ, 95 ಕ್ವಶನ್ ಅಂದ್ಕೊಳ್ಳಿ, ಅಲ್ಲಿ ಸರಿಯಾಗಿ ಮಾಡ್ಕೊಳ್ರಿ. ಯಾಕಂದರೆ ಅಲ್ಲಿ ಆಲ್ರೆಡಿ ಓದಿರೋವು ಇರ್ತವೆ. ಓಕೆ? ಆಮೇಲೆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿ ಅಂತ ಹೇಳ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳ ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದವರು ಯಾರಂದರೆ K. ಡೇವಿಸ್ ಅವರು ಈ ಮಾತನ್ನು ಹೇಳಿರ್ತಾರೆ. ಓಕೆ, ನೆಕ್ಸ್ಟ್ ಇವೆಲ್ಲವೂ KPSC ಕ್ವಶನ್ಸೇ. ನಾನು ಇನ್ನು ಅದರಲ್ಲಿ ಪೇಪರ್ ಫೋಟೋ ಹೊಡೆದು ಹಾಕಿಲ್ಲ ಇವತ್ತು, ಜಸ್ಟ್ ಕೆಲವೊಂದಿಷ್ಟು ಫೋಟೋ ಹೊಡೆದು ಹಾಕಿದ್ದೀನಿ. ಬಟ್ ಕೆಲವೊಂದಿಷ್ಟು ಲೆಂತ್ ಇರೋನ ಹಾಗೆ ತೊಗೊಂಡಿದ್ದೀನಿ, ಸಿಂಗಲ್ ಲೈನ್ ಇರೋನ ನಾನೇ ಪೋಲ್ ಮಾಡಿ ಹಾಕಿದ್ದೆ ಟೆಲಿಗ್ರಾಮಲ್ಲಿ. ಮತ್ತು ಇವ್ಯಾವು ನಾನೇ ಪ್ರಿಡಿಕ್ಟ್ ಮಾಡಿರೋವಲ್ಲ, ಮೊದಲೇ ಹೇಳ್ತಿದ್ದೀನಿ ನಿಮಗೆ. ಇವೆಲ್ಲವೂ KPSCಯಿಂದನೇ ಕೇಳಿರೋ ಕ್ವಶನ್ಸು. ಬಟ್ ನಾನು 2 ಆಪ್ಷನ್ ಅಷ್ಟೇ ಹಾಕಿನಿ, ಬೇಗ ಆಗಲಿ ಅನ್ನೋ ದೃಷ್ಟಿಯಿಂದ. ಕಿರು ಪರಂಪರೆ ಮತ್ತು ಮಾರ್ಗ ಪರಂಪರೆಯ ಪರಿಕಲ್ಪನೆಗಳನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ ಇದು ರಾಬರ್ಟ್ ರೆಡ್ಫೀಲ್ಡ್ ಅವರು ಇದನ್ನ ರೂಪಿಸ್ತಾರೆ. ವೆಟ್ಲಿ ಆಯೋಗ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಕಾರ್ಮಿಕರಿಗೆ ಸಂಬಂಧಿಸಿದೆ. ಇದರಲ್ಲಿ ನಾನು CTI, ಅಕೌಂಟ್ ಅಸಿಸ್ಟೆಂಟು, ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಅವರೆಲ್ಲ ಅಲ್ಲಿ ನಡೆದಿರುವಂಥ ಕ್ವಶನ್ಸ್ ಎಲ್ಲ ತೊಗೊಂಡಿದ್ದೀನಿ. ಮತ್ತೆ ಮೊನ್ನೆ ನಡೆದಂಥ HK-PDO ಕ್ವಶನ್ಸು ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಭಾಳ ಕಡಿಮೆ ಕೇಳ್ತಾರೆ ಕ್ವಶನ್ಸ್ ಇದರಲ್ಲಿ, ಅದಕ್ಕೆ ನೀವು ಇದಕ್ಕೆ ಜಾಸ್ತಿ ಓದ್ಕೊಡೋ ಅವಶ್ಯಕತೆ ಇಲ್ಲ. ಉಳಿದದ್ದು ಜಾಸ್ತಿ ಕೇಳ್ತಾರೆ, ಜಾಸ್ತಿ ಎಲ್ಲಿ ಕ್ವಶನ್ಸ್ ಬರ್ತವೆ, ಎಲ್ಲಿ ಆನ್ಸರ್ ಬರುತ್ತೆ, ನಮ್ಮ ಫೈನಲ್ ಆಗಿ ಮಾರ್ಕ್ಸ್ ಎಲ್ಲಿ ಜಾಸ್ತಿ ಬರುತ್ತೆ ಆ ಟಾಪಿಕ್ನ ಫೋಕಸ್ ಮಾಡಿ ಓದಿ. ಇಲ್ಲಂ ಎಂಬುದು ಯಾವುದು? ಇದು ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಅಂತಾರೆ ಇದಕ್ಕೆ, ಇಲ್ಲಂ ಎಂಬುದು. ಇದನ್ನು ಕೆಲವೊಬ್ಬರು ಹಿಸ್ಟ್ರಿಗೂ ಕೂಡ ಹಾಕೊತಾರೆ, ನಾನು ಇದನ್ನ ಸೋಷಾಲಜಿಗೆ ಹಾಕೊಂಡಿದ್ದೀನಿ. ಓಕೆ, ಕೃಷಿ ಸಂಬಂಧಗಳಲ್ಲಿ ಭಾರತೀಯ ವರ್ಗ ರಚನೆಯನ್ನು ವಿಶ್ಲೇಷಿಸಲು ಕೆಳಗಿನವರಲ್ಲಿ ಯಾರು ಮಾರ್ಕ್ಸ್ ಅವರ ಸಿದ್ಧಾಂತವನ್ನು ಬಳಸಿಕೊಂಡಿದ್ದಾರೆ? ಅಂದರೆ ಮಾರ್ಕ್ಸ್ ಅವರು ಕೂಡ ಇವ್ರ ಸಿದ್ಧಾಂತವನ್ನು ಯಾರು ಬಳಸ್ಕೊಂಡಿದ್ದಾರೆ? ಇದು ಕೃಷಿ ಸಂಬಂಧಗಳಲ್ಲಿ ಭಾರತೀಯ ವರ್ಗ ರಚನೆಗೆ ಅಂದರೆ ವಿಶ್ಲೇಷಣೆ ಮಾಡಲು ಮಾರ್ಕ್ಸ್ ಅವರ ಸಿದ್ಧಾಂತವನ್ನು ಕೆಳಗಿನವರಲ್ಲಿ ಯಾರು ಬಳಸ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಯಾರಂದರೆ AR ದೇಸಾಯಿ ಅವರು ಅದನ್ನು ಬಳಸಿದ್ದಾರೆ. ಇದು PDO ಕ್ವಶನ್ಸ್ ನೋಡಿ. ಇದು PDO ಇದು 2024ರಲ್ಲಿ ನಡೀತಲ್ಲ PDO HK.
ಅದ್ರ ಕ್ವಶನ್ಸ್ ಇದು ಸೋಷಿಯಾಲಜಿ ಮೇಲೆ ಬಂದಿರೋದು. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು. ಕಡಿಮೆ ವಿಡಿಯೋ, ಸಣ್ಣದಿರುತ್ತೆ ವಿಡಿಯೋ, ಡೀಟೇಲ್ ಆಗಿ ಕ್ಲೀನಾಗಿ ನೋಡಿ ಯಾವ್ಯಾವ ಥರ ಕ್ವಶನ್ ಬರ್ತವೆ. ಈ ಥರ ಡಿಫಿಕಲ್ಟ್ ಬಂದರೆ ನಾ ರೆಡಿ ಇದ್ದೀನಾ, ರೆಡಿ ಇದ್ದರೆ ರೈಟ್ ಮಾಡಿ, ಇಲ್ಲಾಂದರೆ ರೆಡಿ ಇಲ್ಲಾಂದರೆ ತಲೆ ಕೆಡ್ಸ್ಕೊಬೇಡಿ, ಬಿಟ್ಟು ಬನ್ನಿ. 2-3 ಕ್ವಶನ್ ಅಷ್ಟೇ ಬಂದಿರ್ತವೆ, ರಿಸ್ಕ್ ಮಾಡ್ಕೋಬೇಡಿ. ಇಲ್ಲಾಂದರೆ ಕೆಟ್ಟ ಧೈರ್ಯ ಮಾಡಿ ಹಾಕೋದಂತಾರೆ ನೋಡು, ಹಂಗಾರ ಹಾಕಿರತ್ಲಾಗ ಏನಾರ ಮಾಡ್ರಿ. ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳು ಕೆಳಗಿನವುಗಳಲ್ಲಿ ಯಾವುದು ಅಂತ, ಇದರಲ್ಲಿ ಯಾವುದು ರೈಟ್ ಅಂತ ಕೇಳ್ತಾರೆ. ಹಾಗೆ ಬಹಿಷ್ಕೃತ ಕಾರ್ಯ ಸುಧಾರಣೆ, ಪ್ರಕೃತಿ ಪ್ರತಿಸ್ಪರ್ಧಿ, ಪ್ರಕೃತಿಯಲ್ಲಿ ಪ್ರತಿಸ್ಪರ್ಧಿ ಇಲ್ಲದಿರುವುದು, ಕಾರ್ಯ ಸಾಧ್ಯವಲ್ಲದ ಬಹಿಷ್ಕಾರ. ಇವೆಲ್ಲವೂ ಕೂಡ ಇದರಲ್ಲಿ ಯಾವುದು ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆ ಆಗಿದೆ ಅಂತ ಕೇಳಿದಾನೆ. ಮತ್ತೆ ಕೆಳಗೆ ಆಪ್ಷನ್ ಕೊಟ್ಟಿರ್ತಾನೆ, ಇಲ್ಲಿ ನೋಡ್ರಿ, ಇವ್ರು ಮಾಡಿದಾರಲ್ವಾ, ಸ್ವಲ್ಪ ಅವಸರ ಮಾಡ್ಕೋಬೇಡ್ರಿ. ಈ ತರ ಇಲ್ಲಿ ಕೆಳಗೆ ಮತ್ತೆ ಆಪ್ಷನ್ ಕೊಟ್ಟಿದೆ ನೋಡಿ, ಇಲ್ಲಿ ನೋಡ್ಬೇಕು, ಕಂಪ್ಲೀಟ್ ಕ್ವಶನ್ ನೋಡ್ಬೇಕು. ಓಕೆನಾ? ಇದರಲ್ಲಿ 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿ ಅಂತ ಇದೆ, 3 ಮತ್ತು 2ನೇ ಹೇಳಿಕೆ ಮಾತ್ರ ಸರಿ, 3 ಮತ್ತು 4ನೇ ಹೇಳಿಕೆ ಸರಿ, ಎಲ್ಲ ಹೇಳಿಕೆಗಳು ಸರಿ ಅಂತ ಇದೆ. ಓದಿದ್ರೆ ಮಾತ್ರ ಅಟೆಂಡ್ ಮಾಡಬೇಕು, ಆ ಥರ ಮಾಡಿರ್ತಾನೆ. ಅದಕ್ಕೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಿದ್ರೆ ಅಟೆಂಡ್ ಮಾಡಿ. ಇದಕ್ಕೆ ಆನ್ಸರು 3 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಇದಕ್ಕೆ ಯಾವುದಕ್ಕೆ? ಸಮಾಜ ಸರಕುಗಳ ಗುಣ ವೈಶಿಷ್ಟ್ಯತೆಗಳಲ್ಲಿ ಪ್ರಕೃತಿ ಪ್ರತಿಸ್ಪರ್ಧಿ ಇರೋದಿಲ್ಲ ಅಂತ ಹೇಳ್ತಾರೆ, ಅದು ಕೂಡ ರೈಟು. ಕಾರ್ಯ ಸಾಧ್ಯವಲ್ಲದ ಬಹಿಷ್ಕಾರ ಅಂತ ಹೇಳ್ತಾರೆ, ಇದು ಕೂಡ ರೈಟು. ಓಕೆನಾ? ಹಂಗೆ ನೋಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ನು, ಜನಸಂಖ್ಯಾ ಆವರ್ತನ ಎಂದರೇನು? ಹಂಗೆ ಕ್ಲಾಸ್ ಲೈಕ್ ಆದರೆ ನಿಮ್ಗೆ ಲೈಕ್ ಮಾಡಿ, ಅನಿಸಿಕೆ ನಿಮ್ದು ಕ್ಲಾಸ್ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡ್ರಪ್ಪ. ಯಾಕಂದರೆ ಯೂಟ್ಯೂಬ್ ಅವ್ರು ಬೂಸ್ಟ್ ಮಾಡೋದೇ ಅದರಿಂದ. ಯಾಕಂದರೆ ಅದು AI ಅವ್ರ ಥ್ರೂ ನಡೀತಿರ್ತತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ನಡೀತಿರ್ತತಿ. ಅವು ಹಾಗಾದರೆ ಕಮೆಂಟ್ಸು ಲೈಕ್ಸ್ ಜಾಸ್ತಿ ಇರೋರಿಗೆ, ಜಾಸ್ತಿ ಹುಡುಗರಿಗೆ ಬೂಸ್ಟ್ ಮಾಡ್ತಾರೆ ಅವರು. ಅಷ್ಟೇ ನಿಮ್ಮ ಹತ್ರ ಕೇಳೋದು ನಾನು. ಜನಸಂಖ್ಯಾ ಆವರ್ತನ ಎಂದರೇನು ಅಂತ ಕೇಳ್ತಾನೆ ಕ್ವಶನು. ಅದಕ್ಕೆ ಫಸ್ಟ್ನೇ ಆಪ್ಷನ್ನು, ಸಮಾಜದಲ್ಲಿ ಯುವ ಜನಸಂಖ್ಯೆಯ ಬದಲಾವಣೆಯ ಪ್ರಕ್ರಿಯೆ, ಜನನ ದರ ಮತ್ತು ಮರಣ ದರ ಪರಿಗಣಿಸುವ ಹಂತ, ಮರಣ ದರ ಮತ್ತು ವಲಸೆ ಕಾರ್ಮಿಕರ ವಲಸೆಯನ್ನು ಪರಿಗಣಿಸುವ ಹಂತ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಆಪ್ಷನ್ನು ಬಿ ಆಗಿರ್ತದೆ. ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತಕ್ಕೆ ಜನಸಂಖ್ಯಾ ಆವರ್ತನ ಎಂದು ಕರೆಯುತ್ತಾರೆ. ಇದನ್ನ ಕೆಲವೊಬ್ರು ಎಕನಾಮಿಕ್ಸ್ಗೂ ಕೂಡ ಟಚ್ ಮಾಡ್ಕೊಳ್ತಾರೆ, ನಾನು ಇದನ್ನ ಸೋಷಿಯಾಲಜಿಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ನು, ಭಾರತದಲ್ಲಿ ಮೊದಲ ಬಾರಿಗೆ ಜನಾಂಗೀಯ ವರ್ಗೀಕರಣವನ್ನು ಪರಿಚಯಿಸಿದವರು ಯಾರು? ಜನಾಂಗೀಯ ವರ್ಗೀಕರಣವನ್ನು ಭಾರತದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಹರ್ಬರ್ಟ್ ರಿಸ್ಲೆ ಇದು, ಮ್ಯಾಕ್ಸ್ ಮುಲ್ಲರ್, DA ಮುಜುಮ್ದಾರ್, IP ದೇಸಾಯಿ. ಇದಕ್ಕೆ ಏನಂದ್ರೆ ಆನ್ಸರು ಹರ್ಬರ್ಟ್ ರಿಸ್ಲೆ ಅವರೇ ಭಾರತದ ಮೊದಲ ಬಾರಿಗೆ ಜನಾಂಗೀಯ ವರ್ಗೀಕರಣವನ್ನು ಪರಿಚಯಿಸಿರುತ್ತಾರೆ. ನೆಕ್ಸ್ಟ್, ಸಬಾಲ್ಟನ್ ದೃಷ್ಟಿಕೋನ, ಇದರಲ್ಲಿ ಯಾವ್ದು ರೈಟ್ ಅಂತ ಕೇಳಿದ್ರೆ ಎಲ್ಲ ಹೇಳಿಕೆಗಳು ರೈಟು. ಹಂಗಂದ್ರೆ ಸಬಾಲ್ಟನ್ ದೃಷ್ಟಿಕೋನ ಅಂದ್ರೆ ಇಷ್ಟು ಆಪ್ಷನ್ ಓದ್ಬಿಟ್ರೆ ನಿಮಗೆ ಗೊತ್ತೇ ಆಗ್ಬಿಡುತ್ತೆ, ಇದಕ್ಕೆ ಎಕ್ಸ್ಟ್ರಾ ಓದೋದೇ ಬೇಡ. ಇದು ಸಾಮಾನ್ಯವಾಗಿ ಪ್ರತಿನಿಧಿಸದ ಜನಸಾಮಾನ್ಯರ ದೃಷ್ಟಿಕೋನದ ಮೂಲಕ ಸಮಾಜದ ಪರ್ಯಾಯ ಚಿತ್ರಣವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತದೆ ಅಂತ ಹೇಳಿದೆ. 1ನೇ ಆಪ್ಷನ್ ಇದು ರೈಟು. ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸುವುದು ಆಗಿರುತ್ತದೆ ಅಂತ ಹೇಳಿದ್ದಾರೆ, ಇದು ಕೂಡ ರೈಟು. ಇದು ರೈತರು, ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಲ್ಲಿ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸಬಾಲ್ಟನ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಇವೆಲ್ಲವೂ ಕೂಡ ರೈಟ್ ಆಗಿರ್ತವೆ. ಕೆಲವೊಂದಿಷ್ಟು ಒಂದೊಂದು ಕ್ವಶನ್ಸ್ನ ಅವ್ರವ್ರು ನೋಡೋ ದೃಷ್ಟಿಯಿಂದ ಬೇರೆ ಆಗ್ತದೆ, ಅವ್ರು ಬೇರೆ ಬೇರೆ ಸಬ್ಜೆಕ್ಟಿಗೆ ಟಚ್ ಮಾಡ್ಕೋಬೋದು. ನಾನು ಇದಕ್ಕೆ ಸೋಷಿಯಾಲಜಿಗೆ ಟಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಎತ್ನೋ ಸೆಂಟ್ರಿಸಮ್ ಪರಿಕಲ್ಪನೆಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಯಾವುದಕ್ಕೆ ರೈಟ್ ಆಗಿದೆ? ಎತ್ನೋ ಸೆಂಟ್ರಿಸಮ್ ಪರಿಕಲ್ಪನೆ ಎಂದರೇನು ಅಂತ ಇದು ಕ್ವಶನ್ ಇದೆ. ಇದಕ್ಕೆ ಆನ್ಸರ್ ಏನಂದ್ರೆ ನಿಮ್ಮ ಸ್ವಂತ ಸಂಸ್ಕೃತಿಯನ್ನು ಬಿಟ್ಟುಕೊಡುವುದು, ಸ್ವಂತ ಸಂಸ್ಕೃತಿ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು, ಬೇರೊಬ್ಬರ ಸಂಸ್ಕೃತಿಯಲ್ಲಿ ಸ್ವಾಂಗೀಕರಣ ಹೊಂದುವುದು, ಹೊಸ ಧರ್ಮದ ಬಗ್ಗೆ ಕಲಿಯುವುದು. ಇವಿಷ್ಟರಲ್ಲಿ ಯಾವುದು ಎತ್ನೋ ಸೆಂಟ್ರಿಸಮ್ ಎಂಬ ಪರಿಕಲ್ಪನೆಗೆ ಸರಿಯಾದ ಆಪ್ಷನ್ ಆಗಿದೆ ಅಂದರೆ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದೇ ಎತ್ನೋ ಸೆಂಟ್ರಿಸಮ್ ಆಗಿದೆ. ಓಕೆನಾ? ಆಮೇಲೆ ನಿನ್ನೆ ಕ್ಲಾಸಲ್ಲಿ ಒಂದು ಟಾಪಿಕ್ ಬಿಟ್ಟೆ ನಾನು, ಯಾವುದಂದ್ರೆ ನಿನ್ನೆ EVS ಮಾಡಿದ್ನಲ್ವಾ, ಅದರಲ್ಲಿ ಬೆಂತೋಸ್ ಅಂತ ಬರುತ್ತೆ ನೋಡಿ, ಬೆಂತೋಸು, ನೆಕ್ಟಾನು, ಪ್ಲಾಂಕ್ಟಾನ್ ಅಂತ ಬರುತ್ತೆ. ಈ ಟಾಪಿಕ್ ಮೇಲೂ ಕೂಡ ಕ್ವಶನ್ಸ್ ಕೇಳ್ತಾರೆ.
ಅದನ್ನ ಕೂಡ ನೋಡ್ಕೊಳ್ರಿ. ಇವೆಲ್ಲ ಅಕ್ವಾಟಿಕ್ ಸಿಸ್ಟಮ್ ಬರುತ್ತಲ್ಲ, ಅದರಲ್ಲಿ ಬರುತ್ತೆ ಕ್ವಶನ್ಸ್ ಕೂಡ ಕೇಳಿದರೆ. ಇದನ್ನು ಒಂದು ಕ್ವಶನ್ ಮಿಸ್ ಆಗಿತ್ತು ಇದರಲ್ಲಿ, ಬಟ್ ಈ ಟಾಪಿಕಲ್ಲಿ ಕೂಡ ಕೇಳ್ತಾರೆ. ಬೆಂತೋಸ್ ಅಂದರೆ ಅವು ಎಲ್ಲಿಗೆ ವಾಸ ಮಾಡ್ತವೆ, ನೆಕ್ಟಾನ್ ಅಂದ್ರೆ ಎಲ್ಲಿ ವಾಸ ಮಾಡ್ತವೆ, ಪ್ಲಾಂಕ್ಟಾನ್ ಅಂದ್ರೆ ಎಲ್ಲಿ ವಾಸ ಮಾಡ್ತವೆ, ಈ ಥರ ಕ್ವಶನ್ಸ್ ಕೇಳ್ತಾರೆ. ಅದು ಕೂಡ ನೀವು ನೋಡ್ಕೊಳ್ಳಿ. ನಾನು ನಿನ್ನೆ ಕ್ಲಾಸಲ್ಲಿ ಕವರ್ ಮಾಡಲಿಲ್ಲ, ಅದು ಕ್ವಶನ್ಸ್ ಎಲ್ಲೋ ಮಿಸ್ ಆಯ್ತದು. ಬಟ್ ನಾನು ಥಿಯರಿ ಕ್ಲಾಸಲ್ಲಿ ಎಲ್ಲ ಕವರ್ ಮಾಡ್ತೀನಿ. 89 ರೂಪಾಯಿಗೆ ಇದೆ ಅಲ್ವ, ಅಲ್ಲಿಗೆ ಹೋಗಿ ನೀವು ಬೇಕಾದರೆ ಜಾಯ್ನ್ ಆಗಿ ನೋಡಿ. ನೆಕ್ಸ್ಟು, ಸ್ಟಿಫನ್ ಹಾಕಿನ್ಸ್ ರವರು ಯಾವ ಕ್ಷೇತ್ರದಲ್ಲಿ ತಮ್ಮ ಕೆಲಸಗಳಿಗೆ ಪ್ರಸಿದ್ಧರಾಗಿದ್ದಾರೆ ಅಂದರೆ, ಕಪ್ಪು ರಂಧ್ರಕ್ಕೆ ಬ್ಲಾಕ್ ಹೋಲ್ಸ್ಗೆ ಸಿಸ್ಟಮ್ಗೆ ಸಂಬಂಧಿಸಿದವರು ಯಾರು ಅಂದರೆ ಸ್ಟಿಫನ್ ಹಾಕಿನ್ಸ್ ರವರು. ಇದು PDO ಎಕ್ಸಾಮಲ್ಲಿ ಕೇಳಿದ್ದಿದ್ದು, PDO HK ಅಲ್ಲಿ ಇದನ್ನ ಕೇಳಿದಾರೆ ನೋಡ್ರಿ ಇದು. ಓಕೆ, ನೆಕ್ಸ್ಟ್ ಈ ಥರ ಕೇಳ್ತಾರೆ ನೋಡ್ರಿ. GS ಗುರ್ರೆ, MN ಶ್ರೀನಿವಾಸ್, ಐರಾವತಿ ಕರ್ವೆ, MR ದೇಸಾಯಿ. ಕೇಳಿರೋದೇ ಇಲ್ಲ ಇವನ ಹೆಸರು ಎಲ್ಲ. ಓಕೆನಾ, ಗೊತ್ತಿದ್ರೆ ಹಾಕಿ, ಇಲ್ಲಾಂದ್ರೆ ಬಿಟ್ಟು ಬನ್ನಿ. ಇಲ್ಲ ಓದಿದ್ದೀನಿ ಸರ್ ನಾ ಅಂದರೆ ಪರ್ಫೆಕ್ಟ್ ಓದಿದ್ರೆ ಓಕೆ ಹಾಕಿ, ಈ ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡಿ. ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್, ರೂರಲ್ ಇಂಡಿಯಾ ಟ್ರಾನ್ಸಿಷನ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಇದರಲ್ಲಿ ಇದಕ್ಕೆ ರೈಟ್ ಆನ್ಸರ್ ಅಂದರೆ ಫಸ್ಟ್ ಒನ್ನೇ ರೈಟ್ ಆನ್ಸರ್ ಇದಕ್ಕೆ. GS ಗುರ್ರೆ ಅಂದರೆ ಇದು ಕಾಸ್ಟ್ ಆ್ಯಂಡ್ ಇನ್ ರೈಸ್ ಇನ್ ಇಂಡಿಯಾ. ಶ್ರೀನಿವಾಸ್ ರವರ್ದು ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ. ಐರಾವತಿ ಕರ್ವೆ ಅವ್ರದ್ದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್. ದೇಸಾಯಿ ಅವ್ರದ್ದು AR ದೇಸಾಯಿ ಅವ್ರದ್ದು ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್. ಓಕೆನಾ, ಈ ಥರ ಕೇಳ್ತಾರೆ. ಈ ಥರನೂ ಕೂಡ ಕ್ವಶನ್ ಬರ್ತವೆ, ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟು, ಪುರುಷಾರ್ಥಗಳು, ಆಶ್ರಮಗಳು, ವರ್ಣಗಳು, ವೇದಗಳು. ಇದಕ್ಕೆ ನೆಕ್ಸ್ಟು, ವಿಶ್ರಾಂತಿಯ ತಾಣ, ಜೀವನದ ಉದ್ದೇಶಗಳು, ಬುದ್ಧಿವಂತಿಕೆ ಮತ್ತು ಜ್ಞಾನ, ಬಣ್ಣ, ಹತ್ತಿರ ಕುಳಿತುಕೊಳ್ಳುವುದು. ಇದು ಹತ್ತಿರ ಕುಳಿತುಕೊಳ್ಳುವುದು ಇದು ಯಾವುದಕ್ಕೆ ಸಂಬಂಧಿಸೈತೆ ಹೇಳ್ರಿ? ಇದು ಜೈನ ಧರ್ಮ, ಬೌದ್ಧ ಧರ್ಮ ಬರ್ತಾವಲ್ವಾ, ಅದರಲ್ಲಿ ಹೇಳಿ. ಜೈನ ಮತ್ತು ಬೌದ್ಧ ಧರ್ಮ ನೀವು ಸರಿ ಓದಿದ್ರೆ ಇದು ಹತ್ತಿರ ಕುಳಿತುಕೊಳ್ಳುವುದು ಇದು ಯಾವ ಧರ್ಮಕ್ಕೆ ಸಂಬಂಧಿಸಿದೆ. ಹಾಗಾದರೆ ಹತ್ತಿರ ಕುಳಿತುಕೊಳ್ಳುವುದಕ್ಕೆ ಹೇಳಿದ ಒಂದು ಟರ್ಮ್ ಐತೆ, ಅದಕ್ಕೊಂದು ಹೆಸರು. ಅದು ಯಾವುದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಏನಂದರೆ, ಪುರುಷಾರ್ಥಗಳು, ಆಶ್ರಮಗಳು, ವರ್ಣಗಳು. ನೀವು ಯಾವುದೆಲ್ಲ ಬಿಡಿ. ವರ್ಣಗಳು ಅಂದರೆ ಬಣ್ಣ ಅಂತ ನಿಮ್ಗೆ ಗೊತ್ತಾ? ವರ್ಣಗಳಂದ್ರೆ ಬಣ್ಣ ತಾನೆ, ಇದೆಲ್ಲರಿಗೂ ಗೊತ್ತಾ ಇರುತ್ತೆ ನೋಡಿ. ವರ್ಣಗಳಂದ್ರೆ ಬಣ್ಣ, ಹಂಗೆ ನೋಡೋಣ್ರಿ. ಈಗ ಗೊತ್ತೇ ಇಲ್ಲ ನಮಗೆ ಕ್ವಶನ್ಸ್ ಅಂದಾಗ ಹೆಂಗೆ ಮಾಡ್ಬೇಕು ಅನ್ನೋದೀಗ. ವರ್ಣಗಳಂದ್ರೆ ಬಣ್ಣ. ಓಕೆ, 3 ಅಂದರೆ 4 ಇರಬೇಕು. 3 4 ಇಲ್ಲಿ ಎಷ್ಟದವಪ್ಪ? 2 ಇದಾವೆ. 3 4 ಇರೋದು ಇಲ್ಲೊಂದಿದೆ, ಇಲ್ಲೊಂದಿದೆ. ಆಯಿತು. ವೇದಗಳಂದ್ರೂ ಗೊತ್ತಿಲ್ಲ ಅನ್ಕೊಳ್ರಿ. ಆಶ್ರಮಗಳಂದ್ರೆ ವಿಶ್ರಾಂತಿ ತಾಣಗಳಿಗೆ ಆಶ್ರಮ ಅಂತಾರೆ. ಗಾಂಧೀಜಿಯವರು ಈ ಆಶ್ರಮಕ್ಕೆ ಬಂದು ವಿಶ್ರಾಂತಿ ಮಾಡಿದ್ರು ಅಂತಂದು ಓದ್ತೀವಿ ನೋಡ್ರಿ ನಾವು ಕರ್ನಾಟಕದಲ್ಲಿ. ಆ ಥರ ಆಶ್ರಮಗಳು ಅಂದರೆ ವಿಶ್ರಾಂತಿ ತಾಣ. ಈಗ ಎರಡನೇದ್ದು 1ಕ್ಕೆ ಮಾತ್ರ ಸರಿ ಇದೆ. ಇಲ್ಲಿ ನೋಡಿ 2 ಇಲ್ಲಿ 1ರಲ್ಲಿ ಅಷ್ಟೇ ಇದೆ. ಹಾಗಿದ್ದಾಗ ಇದೇ ರೈಟ್ ಆನ್ಸರು. ಓಕೆನಾ. ಈಗ ಪುರುಷಾರ್ಥ, ಸಾರಿ 2 1 ಇಲ್ಲಿ ನೋಡ್ರಿ, ಇದು ಸಾರಿ ಇದಲ್ಲ, ಇದು B. ಪುರುಷಾರ್ಥಗಳು ಇದು ಯಾವುದಕ್ಕಂದ್ರೆ ಜೀವನದ ಉದ್ದೇಶಕ್ಕೆ ಪುರುಷಾರ್ಥಗಳು ಅಂತಾರೆ. ಆಶ್ರಮ ಅಂದರೆ ವಿಶ್ರಾಂತಿ ತಾಣ, ವರ್ಣಗಳು ಬಣ್ಣ, ವೇದಗಳಂದರೆ ಬುದ್ಧಿವಂತಿಕೆ ಜ್ಞಾನ. ವೇದ ಮಾರ್ಗದಲ್ಲಿ ನಡೀತಾ ನೀವು ಹಿಂಗೆ ಅಂತಾರೆ ನೋಡ್ರಿ, ಅದು ಬುದ್ಧಿವಂತಿಕೆ ಜ್ಞಾನ, ಆ ಥರ. ಓಕೆನಾ, ಇದಿಷ್ಟು. ನೆಕ್ಸ್ಟ್, ಕೃತಿಗಳು ಮತ್ತು ಲೇಖಕರನ್ನು ಕೇಳ್ತಾರೆ. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ, ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಟ್ರೈಬ್ ಕ್ಯಾಸ್ಟ್ ಆ್ಯಂಡ್ ನೇಷನ್, ಹಿಮಾಲಯನ್ ಪಾಲಿಯಾಂಡ್ರಿ. ಏನು ಹುಡುಗರು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಕ್ವಶನ್ಸ್ ಕೊಡ್ತಾರೋ ಇಲ್ಲ ಡಿಫಿಕಲ್ಟ್ ಮಾಡ್ಬೇಕಂತ ಕೊಡ್ತಾರೋ ಗೊತ್ತಿಲ್ಲ. KPSCಯಲ್ಲಿ ಈ ಥರ ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ, ಅದಕ್ಕೆ ಅವ್ರದ್ದು 200ಕ್ಕೆ 150 ಸ್ಕೋರ್ ದಾಟೋದೇ ಇಲ್ಲ ನೋಡ್ರಿ. ನೀವು ಯಾವುದೇ ಎಕ್ಸಾಮ್ ನೋಡಿರ್ಬೇಕಾರೆ 200ಕ್ಕೆ 150 ಸ್ಕೋರ್ ದಾಟೋದೇ ಇಲ್ಲ ಅವ್ರದ್ದು. ಓಕೆನಾ. ಇದರಲ್ಲಿ ಕೃತಿಗಳು ಮತ್ತು ಲೇಖಕರು: ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ, ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಟ್ರೈಬಲ್ ಕ್ಯಾಸ್ಟ್ ಆ್ಯಂಡ್ ನೇಷನ್, ಹಿಮಾಲಯನ್ ಪಾಲಿಯಾಂಡ್ರಿ. ಇದಕ್ಕೆ ಒಂದಕ್ಕೆ ಏನಂದರೆ, ಈ ಕಡೆ ಬೈಲಿ, ದುಬೆ, ಚೌಧರಿ, ಮುಜುಮ್ದಾರ್ ಅಂತ ಕೇಳಿದ್ದಾರೆ. ಟ್ರೈಬಲ್ ಹೆರಿಟೇಜ್ ಆಫ್ ಇಂಡಿಯಾ ಇದು SC ದುಬೆ ಅವರು ಬರೆದಂತಹ ಕೃತಿಯಾಗಿದೆ. ಹಾಗಾದರೆ ಟ್ರೈಬಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಈ ಕೃತಿಯನ್ನು ಬರೆದವರು B ಚೌಧರಿ. ಟ್ರೈಬ್ ಕ್ಯಾಸ್ಟ್ ಆ್ಯಂಡ್ ನೇಷನ್ ಬರೆದವರು ಯಾರಂದರೆ FG ಬೈಲಿ ಇವರು ಬರ್ತಾರೆ. ಹಿಮಾಲಯನ್ ಪಾಲಿಯಾಂಡ್ರಿ ಬರೆದವರು DN ಮುಜುಮ್ದಾರ್ ಅವರು ಬರೆದಿದ್ದಾರೆ. ಮುಜುಮ್ದಾರ್ ಅವ್ರದ್ದು ಮ್ಯಾಕ್ಸಿಮಮ್ ಅವರು ಗೊತ್ತಿರ್ತಾರೆ ಭಾಳ ಹುಡುಗರಿಗೆ, ಅದಕ್ಕೆ ಇಲ್ಲಿ ನೋಡ್ರಿ 4 ಆಪ್ಷನ್ ಕೂಡ ಹಾಗೆ ಕೊಟ್ಟಿದ್ದಾನೆ ಮುಜುಮ್ದಾರು. ಲಾಸ್ಟ್ನೇ ಆಪ್ಷನ್ ಹುಡುಗರು ಹಿಂಗೆ ಹಾಕಿ ಅದು ಗೊತ್ತಿರುತ್ತೆ ಅಂತ ಹಿಂಗೆ ಹಾಕಿ ಒಂದೇ ಸರಿಗೆ ಇದು ಒಂದು ಆಪ್ಷನ್ ಗೊತ್ತಿರೋ ಹಾಕ್ಬಿಟ್ಟಲ್ಲೇ ಕರೆಕ್ಟ್ ಮಾಡೋ ಚಾನ್ಸಸ್ ತಪ್ಪಿಸ್ಬೇಕು ಅನ್ನೋದಕ್ಕೆ
ಹಿಂಗೆ ಬೇಕಾಗ್ಲಿ ಡಿಫಿಕಲ್ಟ್ ಮಾಡ್ತೇವೆ ನಾವು ಕ್ವಶನ್ ಹಿಂಗೆ ಮಾಡಿರ್ತಾರೆ. ಓಕೆನಾ? ಇಲ್ಲಾಂದರೆ ಇದು 4ರಲ್ಲಿ ಇದೆ ಅಂದರೆ ಇವು 3ರಲ್ಲಿ ಈ ಥರನೇ ಇದನ್ನು ತೆಗಿಬೋದು ನಾವು. ಹಂಗೆ ಏನೋ ಒಂದು ಟ್ರಿಕ್ಸ್ ಮಾಡ್ಬೇಕು ಎಕ್ಸಾಮಲ್ಲಿ. ಓಕೆನಾ? ನೆಕ್ಸ್ಟು ಆಯಿತು, ಇಷ್ಟೇ ಕ್ವಶನ್ಸು. ನಿಮಗೆ ಇದ್ರದ್ದೆಲ್ಲ ಥಿಯರಿ ಕ್ಲಾಸಸ್ ಬೇಕಂದರೆ 89 ರುಪಿಗೆ ಬಟನ್ಗೆ ಹೋಗಿ ಇವಿಷ್ಟು ಕ್ಲಾಸ್ ಥಿಯರಿ ಇದ್ದಾವೆ. ಸಮಾಜಶಾಸ್ತ್ರ ಇಲ್ಲ ಅದರಲ್ಲಿ. ಇವಿಷ್ಟು ಕ್ಲಾಸು ಟೋಟಲ್ 14 ಕ್ಲಾಸಸ್ ಇದ್ದಾವೆ. ಫುಲ್ ಕಂಪ್ಲೀಟ್ ಥಿಯರಿನೇ. ಬೇಸಿಕ್ ಏನೇನು ಬೇಕಲ್ವ, ಕ್ವಶನ್ಸ್ ಏನೇನು ಕೇಳ್ತಾನಲ್ವ. ನಿನ್ನೆ EVS ಕ್ಲಾಸ್ ನೋಡಿ ಒಂದ್ಸರಿ. EVS ಕ್ಲಾಸಲ್ಲಿ ಯಾವ್ಯಾವ ಥರ ಬೇಸಿಕ್ ಕ್ವಶನ್ಸ್ ಕೇಳ್ತಾನೆ, ಯಾವ್ಯಾವ ಥರ ಹೋದ್ಸರಿ ಅಲ್ಲಿ ಬಂದಿದ್ದಾವೆ. ಬಟ್ ಅದರಲ್ಲಿ ಏನು ಕೊಟ್ಟಿರ್ತಾನಂದರೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಂತ ಟಾಪಿಕ್ ಕೊಟ್ಟಿರ್ತಾನೆ. ಬಟ್ ಅದು ಕರ್ನಾಟಕ ರಿಲೇಟೆಡ್ ಕೇಳಿರೋದೇ ಇಲ್ಲ ಅವನಲ್ಲಿ. ಕಂಪ್ಲೀಟ್ ಎಕೋಟೋನು, ಎಕಾಲಜಿ, ನೆಕ್ಟಾನ್ ಅಂದ್ರೇನು, ಎಕೋಟೋನ್ ಅಂದ್ರೇನು, ನಿಶೆ ಅಂದ್ರೇನು, ಈ ಥರ ಕೇಳ್ತಾನೆ. ಈ ಟಾಪಿಕ್ಸ್ ಎಲ್ಲ ನಿಮಗೆ ಗೊತ್ತಿರ್ಬೇಕಂತ ಕೇಳ್ತಾನೆ ಅವನು. ಅಲ್ಲೇ ಕ್ವಶನ್ಸ್ ಬರೋದು ಎನ್ವಿರಾನ್ಮೆಂಟಲ್ಲಿ. ಅದಕ್ಕೆ ಅದನ್ನಿಷ್ಟು ನಾನು ಅದರಲ್ಲಿ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಿ. ಓಕೆನಾ? ಅಡ್ವಾನ್ಸ್ಗಿಂತ ಬೇಸಿಕ್ ಎಲ್ಲ ಕವರ್ ಮಾಡಿದ್ದೀನಿ. ಬೇಸಿಕ್ ಮೇಲೆ ಕ್ವಶನ್ ಬರ್ತವೆ. ಇವೆಲ್ಲವೂ ನೀವು ಆಲ್ರೆಡಿ ಭಾಳ ಹುಡುಗ ತೊಗೊಳ್ತಿದ್ರೆ ಅವಸರ ಮಾಡಬೇಡ್ರಿ ಮರ. ನೀವು ಅಲ್ಲಿ ಒಂದ್ಸರಿ ತೊಗೊಂಡ ಕೂಡಲೇ ಅದು ರಿಟರ್ನ್ ಬಂದು ಆಮೇಲೆ ನೋಡಿದರೆ ಓಪನ್ ಆಗುತ್ತೆ. ಭಾಳ ಹುಡುಗರು ಅಟ್ ಎ ಟೈಮ್ ತೊಗೊಳ್ತಿರೋದ್ರಿಂದ ಸ್ವಲ್ಪ ಇದಾಗ್ತಿರುತ್ತೆ ಅಷ್ಟೇ. ಬಂದಿಲ್ಲ ಸರ್ ಅನ್ಬೇಡಿ. ನೀವು ಪೇಮೆಂಟ್ ಆದಮೇಲೆ ಒಂದು 5 ನಿಮಿಷ 2 ನಿಮಿಷ ವೇಟ್ ಮಾಡಿ. ಸ್ವಲ್ಪ ಬ್ಯಾಕ್ ಬಂದು ಆಮೇಲೆ ರಿಟರ್ನ್ ಹೋಗಿ ನೋಡಿದರೆ ಕ್ಲಾಸು ಓಪನ್ ಆಗೇ ಆಗುತ್ತೆ. ಓಕೆನಾ? ಸ್ವಲ್ಪ ಅವಸರ ಮಾಡಬೇಡಿ, ನಿಧಾನಕ್ಕೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೇ ಇವತ್ತಿನ ಕ್ಲಾಸು. ನೆಕ್ಸ್ಟ್ ಇವೆಲ್ಲ ಕ್ಲಾಸಸ್ ಮಾಡೋಣ ಅಂತ ಹೇಳ್ತಾ ನಿಮ್ಮಿಂದ ನಾನು ಕೇಳೋದು, ನಿಮ್ಮಿಂದ ಒಂದು ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ ಹೇಗಿತ್ತಂತ ಹೇಳಿ ಅಂತ ಹೇಳ್ತಾ, ಇದು ಕ್ಲಾಸ್ ಯೂಸಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.